ಹಾಯ್ ಹಲೋ. ಅಬ್ಸರ್ವ್ ಮಾಡಿ ನಾನೊಂದು ಇನ್‌ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ಹೆಂಗಿರ್ಬೇಕು ನಿಮ್ಮ ಎಂಟ್ರಿ ಯಾವ ಕಡೆ ಇರಬೇಕು ಅಂತ ನಾನು ನಿನ್ನೆನೇ ಹೇಳಿದ್ದೆ. ಇವಾಗ ನೋಡಿ ಇಲ್ಲಿ ಮಾರ್ಕೆಟು ಇವಾಗ ಜಸ್ಟ್ ಇದನ್ನ ಟ್ರೆಂಡ್ ಲೈನ್ ಅಂತ ಅಬ್ಸರ್ವ್ ಮಾಡಿದ್ರು ಇದು ನೋಡಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿದೆ ಮಾರ್ಕೆಟ್ ಕರೆಕ್ಟಾ? ನೋಡಿ ಈ ಜಾಗದಲ್ಲಿ ಒಂದ್ಸತಿ ರೆಸಿಸ್ಟೆನ್ಸ್‌ನ ಟಚ್ ಮಾಡ್ತು. ಇದನ್ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ವಾಪಸ್ ಮತ್ತೆ ಸಪೋರ್ಟಿಗೆ ಬಂತು. ಮತ್ತೆ ಏನಾಯ್ತು? ಮತ್ತೆ ಹೋಗ್ತು ರೆಸಿಸ್ಟೆನ್ಸ್‌ನ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ವಾಪಸ್ ಸಪೋರ್ಟಿಗೆ ಬಂತು. ಮತ್ತೇನಾಯ್ತು ಇಲ್ಲಿ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಕ್ಕಾಗಿಲ್ಲ. ಎಕ್ಸಾಕ್ಟ್ ಆಗಿ ಸಪೋರ್ಟಿಗೆ ಟಚ್ ಆಗಿ ಮಾರ್ಕೆಟ್ ಇಲ್ಲಿಂದ ಬುಲಿಶ್ ಆಯ್ತು. ಈ ಟೈಮಲ್ಲಿ ನೋಡಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಟ್ರೆಂಡ್ ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ತಾ ಇದೆ, ಒಂದು ಲೈನ್ ನ ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ಅದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ರೆ ಮತ್ತೆ ಅದಕ್ಕೆ ಸಪೋರ್ಟ್ ಬೇಕೇ ಬೇಕು ಬುಲಿಶ್ ಆಗಬೇಕು ಅಂದ್ರೆ. ಒಂದು ಸಪೋರ್ಟ್ ಇಲ್ದಲೆ ಬುಲಿಶ್ ಆಗಲ್ಲ ಅಂತ ಹೇಳ್ತಾನೆ ಇರ್ತೀನಿ. ನೋಡಿ ಈ ಜಾಗದಲ್ಲಿ ವಾಪಸ್ಸು ನಾನು ಎಂಟ್ರಿ ಮಾಡ್ಬೇಕಾದ್ರೆ ನಿಮ್ಗೆ ವಿಡಿಯೋ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ. ನೀವು ಬ್ರೇಕ್ ಕಟ್ಟಿದ ತಕ್ಷಣ ಎಂಟ್ರಿ ಮಾಡಬೇಡಿ. ಈ ಜಾಗದಲ್ಲಿ ವಾಪಸ್ಸು ಮೇಲಕ್ಕೆ ಹೋದ್ರುನು ಪರವಾಗಿಲ್ಲ. ಈ ಜಾಗಕ್ಕೆ ವಾಪಸ್ ಬಂದು ಹೋಗೇ ಹೋಗುತ್ತೆ ಅಂತ. ನೋಡಿ ಇಲ್ಲಿ ಬುಲ್ಲಿಶ್ ಆದ್ರೂನು ಈ ಜಾಗಕ್ಕೆ ಬಂದೇ ಹೋಯ್ತು ಮಾರ್ಕೆಟು. ಇಂಥ ಟೈಮಲ್ಲಿ ಬಿಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಓಕೆನಾ? ನಾನು ಇನ್ನೂ ಒಂದು ಲೈನ್ ಹೇಳಿದ್ದೆ. ಯಾವ ಲೈನ್ ಅದು? ನೋಡಿ ಈ ಲೈನ್‌ನ ಡೈಲಿ ಫ್ರೇಮಲ್ಲಿ ತೋರಿಸ್ತೀನಿ ಇರಿ. ನೋಡಿ ಈ ಲೈನ್ ಅಬ್ಸರ್ವ್ ಮಾಡಿ. ಈ ಲೈನು ಅಷ್ಟೇ ಇಲ್ಲಿ ಟ್ರೆಂಡ್ ಲೈನ್ ಇದೆ ಮೇನ್ ಟ್ರೆಂಡ್ ಲೈನ್ ಅಂತ ಹೇಳಿದ್ದು. ನಾನು ಅವತ್ತೇ ಹೇಳಿದೀನಿ ಈಗ ಇಲ್ಲಿ ಮಾರ್ನಿಂಗ್ ಸ್ಟಾರ್ ಮಾಡಿದಾಗಲೇ ಹೇಳಿದೆ ಇಲ್ಲಿಂದ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಬೇರಿಶ್ ಆಗಲ್ಲ, ಬುಲಿಶ್ ಆಗುತ್ತೆ ಇಂಡಿಸಿಸಿವ್ ಕ್ಯಾಂಡಲ್ ಅಂತ. ನೋಡಿ ಇಲ್ಲಿಂದ ಶೂಟ್ ಆಗಿ ಹೋಯ್ತು ಮಾರ್ಕೆಟು. ಇಲ್ಲಿ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಟಚ್ ಆಯ್ತು, ಬ್ರೇಕ್ ಮಾಡಕ್ಕಾಗಿಲ್ಲ, ವಾಪಸ್ ಸಪೋರ್ಟಿಗೆ ಬಂತು. ಮತ್ತೆ ರೆಸಿಸ್ಟೆನ್ಸ್ ಟಚ್ ಮಾಡ್ತು, ಬ್ರೇಕ್ ಮಾಡಕ್ಕಾಗಿಲ್ಲ, ಸಪೋರ್ಟಿಗೆ ಬಂತು. ಸಪೋರ್ಟ್ ತಗೊಂಡು ಇಲ್ಲಿ ಹೋಗ್ಬೇಕಾದ್ರೆ ವಾಪಸ್ಸು ರೀಟೆಸ್ಟ್ ಕೂಡ ಮಾಡೋಗಿದೆ. ನಾನು ನಿಮಗೆ ಹೇಳ್ದೆ ವಿಡಿಯೋದಲ್ಲಿ. ಅವತ್ತು ಇನ್‌ಸ್ಟಾಗ್ರಾಮ್ ಸ್ಟೋರಿ ಹಾಕ್ದಾಗಲೇ ಹೇಳ್ದೆ. ನೋಡಿ ಅಬ್ಸರ್ವ್ ಮಾಡಿ ಈ ಲೈನ್ ನೀವು ಅಬ್ಸರ್ವ್ ಮಾಡಿ. ಈ ಲೈನ್ನ ಮಾರ್ಕೆಟು ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಹೋದಂಗೆ ಫ್ಲೋ ಅಲ್ಲಿ ಹೋಗ್ಬೇಕಿತ್ತಲ್ಲ, ಫ್ಲೋ ಅಲ್ಲಿ ಕಟ್ ಮಾಡಿಲ್ಲ ಮಾರ್ಕೆಟು. ವಾಪಸ್ ಹೋಗಿ ಇದೇ ಜಾಗಕ್ಕೆ ರೀಟೆಸ್ಟಿಗೆ ಬಂತು. ಅವಾಗಲೇ ಹೇಳಿದೆ ನಾನು ನೀವು ಪ್ರಾಫಿಟ್ ಇಲ್ಲಿಗೆ ಬಂದಾಗ ಎಸ್ ಎಲ್ ನ ಎಸ್ ಎಲ್ ತಗೊಂಡ್ಬಂದು ಕಾಸ್ಟ್ ಟು ಕಾಸ್ಟಿಗೆ ತಂದು ಇಟ್ಕೋಬೇಕು. ಇಲ್ಲಿಂದ ಮಾರ್ಕೆಟ್ ಮತ್ತೆ ಬುಲಿಶ್ ಆಗುತ್ತೆ. ಕಾಸ್ಟ್ ಟು ಕಾಸ್ಟಿಗೆ ತರಬೇಕು ಅಂತ ಹೇಳಿದೆ. ಯಾವಾಗ ಅಲ್ಲಿ ಅದು ಎಲ್ಲಿಗೆ ಹೋಗ್ಬೇಕು? ಆಲ್ ಟೈಮ್ ಹೈಗೆ ಹೋಗ್ಬೇಕು. ಆಲ್ ಟೈಮ್ ಹೈನ ವಾಪಸ್ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಬಂತು. ಹೋಗೊಂಡು ಟ್ರೆಂಡ್ ಲೈನ್ ಗ್ರಾಫ್ ಮಾಡ್ಕೋಬಹುದು. ನೋಡಿ ಆಲ್ ಟೈಮ್ ಹೈನ ಮತ್ತೆ ಇಲ್ಲಿ ನೋಡಿ ಟ್ರೆಂಡ್ ಲೈನ್ ಮತ್ತೆ ಸಪೋರ್ಟಿಗೆ ಬಂದು ಇದನ್ನ ಬೇಕಾದ್ರೆ ಫಿಬೋನಚ್ಚಿ ಆಗಿ ಚೆಕ್ ಮಾಡಿ ತೋರಿಸ್ತೀನಿ. ಡೇಟ್ ಅಂಡ್ ಪ್ರೈಸ್ ನಿನ್ನೆ ಸ್ವಿಂಗ್ ಇಲ್ಲೇನಾ? ನೋಡಿ ಎಕ್ಸಾಕ್ಟ್ ಈ ಲೈನಿಗೆ ಬಂದು ಟಚ್ ಆಗಿ ವಾಪಸ್ಸು ಮಾರ್ಕೆಟ್ ಹೋಯ್ತು. ಇಲ್ಲಿಗೆ ಬಂದಾಗ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಯಾವಾಗಲೂ ಹೇಳ್ತಿದ್ದೀನಿ ಡಿಸ್ಕೌಂಟ್ ಅಲ್ಲಿ ತಗೋಬೇಕು, ಇಲ್ಲಿಗೆ ಹೋದಾಗ ಬೈ ಮಾಡೋದಲ್ಲ ಅಂತ. ಇಲ್ಲಿಗೆ ಬಂದಾಗ ಇಲ್ಲಿಂದ ರಿಜೆಕ್ಟ್ ಮಾಡ್ತು ನೋಡಿ ಇಲ್ಲಿ ಯೂನಿಕ್ ಸ್ಟಾರ್ ಮಾಡೈತೆ. ಇಲ್ಲಿಂದ ಮಾರ್ಕೆಟ್ ಬುಲಿಶ್ ಆಯ್ತಾ? ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಏನ್ ಮಾಡ್ತಾ ಇದೆ ನೀವು ಅಬ್ಸರ್ವ್ ಮಾಡಿ. ಇದು ಇವಾಗ ಒಂದು ಟ್ರೆಂಡ್ ಲೈನ್ ನ ಗ್ರಾಫ್ ಮಾಡ್ಕೋಬೋದಾ? ಇಲ್ಲೊಂದು ಟ್ರೆಂಡ್ ಲೈನ್ ನ ಗ್ರಾಫ್ ಮಾಡಿದೀವಾ? ಇಲ್ಲೊಂದ್ ಸತಿ ಟಚ್ ಆಯ್ತು, ಬ್ರೇಕ್ ಮಾಡ್ತು, ವಾಪಸ್ ಬ್ರೇಕ್ ಮಾಡಿ ಆಗ್ದಲೆ ಮತ್ತೆ ಸಪೋರ್ಟಿಗೆ ಬಂದು ಇವಾಗ ಹೋಗ್ತಾ ಇದೆ ಬುಲ್ಲಿಶ್ ಅಲ್ಲಿ. ಮಾರ್ಕೆಟ್ ಏನಾದ್ರು ಇವಾಗ ಈ ಬುಲ್ಲಿಶ್ ಹೋಗ್ಬೇಕಾದ್ರೆ ಈ ಜಾಗಕ್ಕೆ ರೀಟೆಸ್ಟಿಗೆ ಬಂದ್ರೆ ಮಾತ್ರ ಎಂಟ್ರಿ ಮಾಡ್ಬೇಕು ನೀವು. ಸುಮ್ನೆ ಇಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿಂದ ಹಿಂಗೆ ಹೋಗ್ತಾ ಇದೆ ಮಾರ್ಕೆಟ್ ಅಂದ್ರೆ ಬರ್ಲೇಬೇಕು ಈ ಲೈನಿಗೆ. ಇಲ್ಲ ಅಂತಂದ್ರೆ ಇಲ್ಲಿಂದ ಬೇರಿಶ್ ಆಗ್ಬೇಕಷ್ಟೇ. ಈಗ ನೋಡಿ ಎಂಟ್ರಿ ಮಾಡ್ಬೇಕು ಅಂದ್ರೆ 26,317ರಿಂದ ಮೇಲೆ ಎಂಟ್ರಿ ಮಾಡ್ಬೇಕು. ಟಾರ್ಗೆಟ್ ಬಂದ್ಬಿಟ್ಟು 26,400. ವಾಪಸ್ಸು ಮಾರ್ಕೆಟ್ ನೋಡಿ ಇದೊಂದು ಟ್ರೆಂಡ್ ಲೈನು ಅಂದ್ರೆ ಆಲ್ ಟೈಮ್ ಹೈ ಲೈನು. ಈ ಆಲ್ ಟೈಮ್ ಹೈ ಲೈನಿಗೂ ಇಲ್ಲಿಂದ ಏನಾರ ನಾಳೆ ಮಾರ್ಕೆಟು ವಾಪಸ್ಸು ಇದೇ ಜಾಗದಿಂದ ರಿವರ್ಸ್ ಆಯ್ತು ಅಂದ್ರೆ ಹಿಂಗೆ ರಿವರ್ಸ್ ಆಯ್ತು ಅಂತಂದ್ರೆ ನೋಡಿ ಇಲ್ಲಿ ಇಲ್ಲೇ ರೀಟೆಸ್ಟ್ ಆಗ್ಬೇಕಿತ್ತು, ಆಗ್ಲಿಲ್ಲ. ವಾಪಸ್ ಬುಲಿಶ್ ಆಗಿ ಈಗೇನಾದ್ರು ರೀಟೆಸ್ಟ್ ಮಾಡಿದ್ರೆ ಇಲ್ಲಿಂದ ನೀವು ಎಂಟ್ರಿ ಮಾಡ್ಕೋಬಹುದು 26,325 ಮೇಲೂನು. ಏನಾರು ಒಂದ್ಸತಿ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬಂತು ಅಂದ್ರೆ ವಾಪಸ್ಸು ನಿಮ್ ಎಂಟ್ರಿ ಎಲ್ಲಿರ್ಬೇಕು ಗೊತ್ತಾ? ಇಲ್ಲಿ ಮಧ್ಯದಲ್ಲಿ ಬೇಡ. ಯಾವಾಗ ಸೈಡ್ ವೇಸ್ ಆಗ್ತಾ ಇರುತ್ತೆ. ಸೊ ಈ ಟ್ರೆಂಡ್ ಲೈನ್ ನ ಯಾವಾಗ ರೀಟೆಸ್ಟ್ ಮಾಡುತ್ತಲ್ಲ ಮತ್ತೆ ಅವಾಗ ನಿಮ್ ಎಂಟ್ರಿ ಇರ್ಲಿ 26,271 ಮೇಲೆ ಕೆಳಗಡೆ ನಿಮ್ ಎಂಟ್ರಿ ಮಾಡ್ಕೊಳ್ಳಿ. ಅವಾಗ ಟಾರ್ಗೆಟ್ ಬಂದ್ಬಿಟ್ಟು 26,227. ನಿಮಗೆ ಹತ್ತತ್ರ 45 ಪಾಯಿಂಟ್ಸ್ ನ ನೀವು ಕ್ಯಾಪ್ಚರ್ ಮಾಡಬಹುದು ನಿಫ್ಟಿಲಿ. ಓಕೆನಾ? ಪಿ ಸಿ ಆರ್ ರೇಷಿಯೋ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಪಿ ಸಿ ಆರ್ ರೇಷಿಯೋ ಅಂದ್ರೆ ಏನಿಲ್ಲ, ಪುಟ್ ಕಾಲ್ ರೇಷಿಯೋ. ಓಕೆನಾ? ಪುಟ್ ಕಾಲ್ ರೇಷಿಯೋ ಎಲ್ಲಿ ಸಿಗುತ್ತೆ ನಿಮಗೆ ಅಂತಂದ್ರೆ ಯಾರು ದನ್ ಯೂಸ್ ಮಾಡ್ತಾ ಇದ್ರೆ ದನ್ನಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲದು ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ದನ್ ಯೂಸ್ ಮಾಡ್ತಾ ಇದ್ರೆ ಆಪ್ಷನ್ ಚೈನ್ ನ ಕ್ಲಿಕ್ ಮಾಡಿ ಇಲ್ಲಿ ತೋರಿಸೋದು ನೋಡಿ ಪಿ ಸಿ ಆರ್ ರೇಷಿಯೋ ಅಂದ್ರೆ ಕಾಲ್ ಕಡೆ ಎಷ್ಟು ಜನ ಇದೆ ಪುಟ್ ಕಡೆ ಡಿವೈಡೆಡ್ ಬೇಡ್ ಮಾಡಿ ಅದು ನಿಮಗೆ ಕ್ಯಾಲ್ಕುಲೇಷನ್ ತೋರಿಸ್ತಾ ಇರುತ್ತೆ. ನೋಡಿ ಕಾಲ್ ಕಡೆ ಜನನೇ ಇಲ್ಲ ಅಂದ್ರೆ ಎಲ್ಲರೂ ಪ್ರಿಡಕ್ಟ್ ಮಾಡ್ತಾ ಇರೋದು ಬೇರಿಶ್ ಆಗ್ಬೇಕು ಅಂತಾನೆ, ಬೇರಿಶ್ ಆಗುತ್ತೆ ಅಂತಾನೆ ಪ್ರಿಡಕ್ಟ್ ಮಾಡ್ತವ್ರೆ. ಎಲ್ಲಾ ಕುತ್ಕೊಂಡ್ಬಿಟ್ಟವ್ರೆ. ನಾಳೆ ಒಂದ್ ಸ್ಪೈಕ್ ಬುಲ್ಲಿಶ್ ಕೊಟ್ಟು ಹಂಗೆ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವ್ರದ್ದೆಲ್ಲರದು ಆಲ್ಮೋಸ್ಟ್ ಅನ್ನೋದು ಎಸ್ ಎಲ್ ನ ಹಿಟ್ ಮಾಡುತ್ತೆ. ಒಂದ್ ಸ್ಪೈಕ್ ಕೊಟ್ಬಿಟ್ಟು ಎಲ್ಲ ಎಸ್ ಎಲ್ ಇಟ್ಟಿರ್ತಾರೆ, ಇಲ್ದೆಲ್ಲ ಯಾರು ಮಾಡೋಲ್ಲ. ಓಕೆನಾ? ನೋಡಿ ಪಿ ಸಿ ಆರ್ ರೇಷಿಯೋ ಈಗ 1.64 ಇದೆ, ಹೈ ಕಡೆ ಇದೆ. ಈಗ ಮಾರ್ಕೆಟ್ ಇದು ನಿಮ್ಗೆ ಬರೀ ಟ್ರೆಂಡ್ ತೋರಿಸುತ್ತೆ ಅಷ್ಟೇ. ಬುಲಿಶ್ ಆಗುತ್ತೋ ಬೇರಿಶ್ ಕಡೆ ಇರುತ್ತೋ ಮಾರ್ಕೆಟ್ ಅಂತ.
ನೋಡಿ ಪಿ ಸಿ ಆರ್ ರೇಷಿಯೋ ಏನಾದ್ರು 1.0 ಮೇಲ್ಗಡೆ ಇತ್ತು ಅಂದ್ರೆ ಮಾರ್ಕೆಟ್ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಇದೆ ಅಂತ. ಈ 1.0 ಕೆಳಗಡೆ ಇದೆ ಅಂತಂದ್ರೆ ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ ಅಂತ. ಈ 0.5 ಮತ್ತೆ 1 ಏನಿದೆಯೋ ಇದು ಫುಲ್ ಸೈಡ್ ವೈಸ್ ಮಾರ್ಕೆಟ್ ಇದೆಲ್ಲ. ಸೈಡ್ ವೈಸ್ ಅಲ್ಲಿ ನಿಮ್ಮನ್ನ ಆಟ ಆಡಿಸ್ಬಿಡುತ್ತೆ ಫುಲ್ಲು. ಡಿಕೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ಆಕ್ಚುಲಿ ಮಾರ್ಕೆಟ್ ಇರೋದೇ ಇಷ್ಟು ಏರಿಯಾದೊಳಗಡೆ ಇರುತ್ತೆ ಜಾಸ್ತಿ. ಇದನ್ನ ದನ್ನಿ ಇಲ್ದವರು ಆರಾಮಾಗಿ ಹೋಗ್ಬಿಟ್ಟು NSE ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು NSE ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. NSE ವೆಬ್ಸೈಟ್ ಅದೇ ತೋರಿಸ್ತಾ ಇದೆ ನೋಡ್ರಿ. ಕಾಲ್ ಕಡೆ 1,94,000 ಜನ, ಪುಟ್ ಕಡೆ 43,100. ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ನಾಳೆ ಒಂದು ಸ್ಪೈಕ್ ಫಸ್ಟ್ ಬುಲ್ಲಿಶ್ ಸೈಡ್ ಹೋಗ್ಬಿಟ್ಟು ಆಮೇಲೆ ಬೇರಿಶ್ ಕಡೆ ಬರುತ್ತೆ ಮಾರ್ಕೆಟ್. ಯಾಕೆಂದ್ರೆ ಇವ್ರದೆಲ್ಲ ಏನ್ SL ಗಳಿದಾವಲ್ಲ ಆಲ್ಮೋಸ್ಟ್ SL ಹಿಟ್ ಮಾಡೇ ಬೇರಿಶ್ ಆಗ್ಬೇಕಾದ್ರೆ ಇಲ್ಲ ಅಂದ್ರೆ ಅಲ್ಲಿಂದ ಬುಲ್ಲಿಶ್ ಆಗ್ಬೇಕು. ಆಕ್ಚುಲಿ ಆಲ್ ಟೈಮ್ ಹೈ ಅಲ್ಲಿ ಇದೆ ಮಾರ್ಕೆಟ್. ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು ನಾಳೆ. ಸುಮ್ನೆ ಹೆಂಗ್ ಬೇಕೋ ಟ್ರೇಡ್ ಮಾಡಿದ್ರೆ ಎಲ್ಲ ಹೋಗುತ್ತೆ ಮಾರ್ಕೆಟ್ ಕ್ಯಾಪಿಟಲ್. ನಿಮ್ಮ ಹತ್ರ ಇರೋ ಫಂಡ್ ಎಲ್ಲ ಝೀರೋ ಮಾಡ್ಕೊಂತೀರಾ. ಈ ಜಾಗದಲ್ಲಿ ಏನಾದ್ರು ರಿವರ್ಸ್ ಆಗುತ್ತೆ ಒಂದೊಂದ್ಸತಿ. ಕ್ಯಾಪಿಟಲ್ ನ ವೈಪೌಟ್ ಮಾಡ್ಕೊಂತೀರಾ. ನಾಳೆ ಸುಮ್ನೆ ಅಗ್ರೆಸಿವ್ ಟ್ರೇಡ್ ಏನು ಮಾಡಕ್ ಹೋಗ್ಬೇಡಿ ಸೋಮವಾರ ದಿನ. ನೋಡಿ ಈ ಟ್ರೆಂಡ್ ಲೈನ್ ಇಲ್ಲಿ ಬ್ರೇಕ್ ಮಾಡಿದಾಗ ಟ್ರೆಂಡ್ ಲೈನ್ ಹತ್ರ ಹುಷಾರಾಗಿರಿ. ಆಕ್ಚುಲಿ ಏನಾರ ಬೇರಿಶ್ ಆದಾಗ ಈ ಟ್ರೆಂಡ್ ಲೈನ್ ಬಿಟ್ಟಾದ್ಮೇಲೆ ವಾಪಸ್ ರಿವರ್ಸ್ ಬರುತ್ತಲ್ಲ, ರೀಟೆಸ್ಟ್ ಅಲ್ಲಿ ವೇಟ್ ಮಾಡಿ ಅಂತಿದ್ದೀನಿ. ರೀಟೆಸ್ಟ್ ಏನಾರ ಈ ಲೈನಿಗೆ ರೀಟೆಸ್ಟ್ ಆಯ್ತು ಅಂದಾಗ ನೀವು ಇಲ್ಲಿಂದ ಎಂಟ್ರಿ ಮಾಡ್ಕೋಬಹುದು. ಟಾರ್ಗೆಟ್ ಬಂದ್ಬಿಟ್ಟು ಸರ್ 26,229. ಓಕೆನಾ. ಸೇಫ್ ಆಗಿ ಟ್ರೇಡ್ ಮಾಡಿ ಸೋಮವಾರ. BTC ನೀವು ಅಬ್ಸರ್ವ್ ಮಾಡ್ರೆ BTC ಅವತ್ತಿಂದ ಒಂದು ಟ್ರೆಂಡ್ ಲೈನ್ ಹಾಕಿದೆ. ಆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಡ್ತಾ ಇರಲಿಲ್ಲ. ಜಸ್ಟ್ ಇವತ್ತು ಏನೋ ಬ್ರೇಕ್ಔಟ್ ಕೊಟ್ಟಿದೆ. ಸೊ BTCಲಿ ನಿಮ್ ಎಂಟ್ರಿ ಏನಾರ ಇನ್ವೆಸ್ಟ್ಮೆಂಟ್ ಏನಾರ 94,000 ಮೇಲೆ ಇರಬೇಕು. ಅದಕ್ಕಿಂತ ಕೆಳಗಡೆ ಬೇಡ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿಂದನೇ ಮಾರ್ಕೆಟ್ ಬುಲ್ಲಿಶ್ ಆದ್ರೆ ಆಗ್ಬೇಕು. ಇಲ್ಲಾಂದ್ರೆ ಇದೇ ಜಾಗಕ್ಕೆ ವಾಪಸ್ಸು ನೋಡಿ ಈ ತರ ಹೋಗ್ಬಿಟ್ಟು ಬೇರಿಶ್ ಆಗ್ಬೇಕು ಅಂತಿದ್ರೆ ಈ ತರ ಹೋಗ್ಬಿಟ್ಟು ರಿವರ್ಸ್ ಆಗ್ಬಿಡುತ್ತೆ. ಅದಕ್ಕೆ ಇದ್ರ ಮೇಲ್ಗಡೆ ನಿಮ್ ಎಂಟ್ರಿ ಇಲ್ಲಿ, ಅದಕ್ಕಿಂತ ಕೆಳಗಡೆ ಬೇಡ. ಇಲ್ಲ ಅಂತಂದ್ರೆ ಸುಮ್ನೆ ಅಲ್ಲಿಂದ ಮತ್ತೆ ರಿವರ್ಸ್ ಆಗಿ ಹಾಕ್ಬೇಕು. ಇದರಿಂದ ಬೇರಿಶ್ ಅಲ್ಲಿ ಅವತ್ತಿಂದ ಹೇಳ್ತಾ ಇದೀನಿ, ಬೇರಿಶ್ ಆಗಕ್ ಚಾನ್ಸ್ ಇಲ್ಲ, ಬಿಡಲ್ಲ ಬೇರಿಶ್ನ ಹಾಕಿ ಅಂತ. ಆದ್ರೂ 93,000 ಕೆಳಗಡೆ 73,000ದಿಂದ ಕೆಳಗಡೆ ಬರ್ಬೇಕು ಬೇರಿಶ್ ಆಗ್ಬೇಕು ಅಂದ್ರೆ. ಅದಕ್ಕಿಂತ ಕೆಳಗಡೆ ಬರಲ್ಲ. ಅವತ್ತಿಂದ ಹೇಳ್ತೀನಿ ಕೆಳಗಡೆ ಬರಕ್ ಯಾರು ಬಿಡಲ್ಲ. ಅದು ಬಿಗ್ ಇನ್ವೆಸ್ಟ್ಮೆಂಟರ್ಸ್ ಅವ್ರು ಇಲ್ಲಿಂದಾನೇ ಪುಷ್ ಅಪ್ ಮಾಡಿಸ್ಕೊಂಡು ಹೋಗ್ತಾರೆ. ಓಕೆನಾ. ಗೋಲ್ಡು ಅವತ್ತು ಹೇಳ್ದೆ ಸೇಮ್ ಕಪ್ ಅಂಡ್ ಹ್ಯಾಂಡ್ಲು ರೀಟೆಸ್ಟಿಗೆ ಬರ್ತಾ ಇದೆ. ಕಪ್ ಅಂಡ್ ಹ್ಯಾಂಡ್ಲು ಪ್ಯಾಟರ್ನ್ ಮಾಡ್ದಾಗ್ಲೇ ಹೇಳ್ದೆ ಕಪ್ ಅಂಡ್ ಮ್ಯಾಟ್ರು ಪ್ಯಾಟರ್ನ್ ಮಾಡ್ತಾ ಇದೆ. ಇಲ್ಲಿಂದ ಗೋಲ್ಡ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಅಂತ. ಅವತ್ತಿಂದ ಕಮ್ಮಿನೂ ಆಗಿಲ್ಲ. ನೋಡಿ ರೆಕ್ಟಾಂಗಲ್ ಬಾಕ್ಸ್ ಬಿಟ್ಟ ತಕ್ಷಣ ಹೇಳ್ದೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಪಕ್ಕ ಬುಲಿಶ್ ಆಗುತ್ತೆ ಅಂತ. ಅವತ್ತೇ ನೋಡಿ ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಅಂತ ಅಂದಾಗಲೂ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಫ್ಲೋ ಅಲ್ಲಿ ಕಟ್ ಮಾಡ್ತಾ ಇದೆ ಅಂದ್ರೆ ಇದೆಲ್ಲ ಟಾರ್ಗೆಟ್ ಇನ್ನು ಬುಲಿಶ್ ಅಂತ. ಸೊ ಇಲ್ಲಿಗೆ ಹೋಗಿ ಸೇಮ್ ಟ್ವಿಸರ್ ಟಾಪ್ ಅಂತ ಇದು ಕ್ಯಾಂಡಲ್ ಸ್ಟಿಕ್ಸ್ ಬೇಕಾದ್ರೆ ಓಪನ್ ಮಾಡ್ಕೊಂಡು ನೋಡಿ. ಟ್ವಿಸರ್ ಟಾಪ್ ಅಂತ ಅಲ್ಲಿಂದ ಟ್ವಿಸರ್ ಟಾಪ್ ಮಾಡ್ಕೊಂಡು ಬೇರಿಶ್ ಅಲ್ಲಿ ಇದೆ. ಇದು ಗೋಲ್ಡ್ ಬಂದ್ಬಿಟ್ಟು 4,100 200 ಬಂದು ನಿಂತ್ಕೋಬೇಕು. ಇಲ್ಲಿ ಸಸ್ಟೈನ್ ಆಗಿ ಇಲ್ಲಿಂದನೇ ಬುಲ್ಲಿಶ್ ಆಗ್ಬೇಕಾದ್ರೆ. ಈ ಜಾಗಕ್ಕೆ ಬರ್ದಲ್ಲ ಹಿಂಗೆ ಹೋಗ್ತಿದೆ ಅಂದ್ರೆ ಹೋಗಕ್ ಚಾನ್ಸ್ ಇಲ್ಲ, ಅದು ಹೋಗೋದು ಇಲ್ಲ. ಇದೇ ಜಾಗಕ್ಕೆ ಬಂದು ಇಲ್ಲಿ ಸಸ್ಟೈನ್ ಆಗಿ ಒಂದ್ 2 ದಿನ 3 ದಿನನೋ 4 ದಿನನೋ ವಾರನೋ ಇಲ್ಲಿಂದನೇ ಹಿಂಗ್ ಬುಲ್ಲಿಶ್ ಆಗ್ಬೇಕು. ಇಲ್ಲಾಂದ್ರೆ ಆಗಕ್ ಚಾನ್ಸ್ ಇಲ್ಲ. ನೋಡಿ ಅವತ್ತಿಂದ ನಾನು ಅವತ್ತೇ ಹೇಳ್ದೆ ಇಲ್ಲಿಂದ ಬೇರಿಶ್ ಆಗ್ಬೇಕು, ಇಲ್ಲಿ ಏನಿಗೆ ಬರ್ಬೇಕು ಅಂತ. ಬರ್ತಾ ಇದೆ, ಯಾರು ತಲೆ ಕೆಡಿಸ್ಕೋಬೇಡಿ. ಈ ವಿಗ್ನ ನೋಡಿದ್ರೆ ಹೇಳ್ಬೋದು ಇಲ್ಲಿಂದ ಅದು ವಿಗ್ ಮೇಲಿಂದ ಎಷ್ಟೇ ಹೋದ್ರೂ ಬಯರ್ಸ್ ಆಕ್ಟಿವ್ ಆದ್ರೂ ಸೆಲ್ ಮಾಡಿದಕ್ಕೆ ಸೆಲ್ಲರ್ಸ್ ಜಾಸ್ತಿ ಇರೋದಕ್ಕೆ ಕೆಳಗಡೆನೆ ತೋರಿಸ್ತಾ ಇದೆ ಗೋಲ್ಡ್. ಓಕೆನಾ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಈ ಲೈನ್ ಅಲ್ಲಿ ಸಸ್ಟೈನ್ ಆಗ್ಬೇಕಾದ್ರೆ ಒಂದು ಇನ್ವೆಸ್ಟಿಂಗ್ ಇದ್ರೆ ನಾನು ಹೇಳ್ತೀನಿ ಯಾವ್ದಾದ್ರು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಪ್ರಕಾರ ಬಂದ್ರೆ, ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ನನ್ನ ಅನ್ಸಿಕೆ ಈ ಜಾಗದಲ್ಲಿ ಬಂದು WO ಪ್ಯಾಟರ್ನ್ ಮಾಡ್ಕೊಂಡು ಬುಲಿಶ್ ಆಗತ್ತೆ ಅನ್ಸುತ್ತೆ ಜಾಸ್ತಿ ಇರೋದು. ನೋಡೋಣ ಏನೇನಾಗುತ್ತೆ ಅಂತ. ಸುಮ್ನೆ ಇನ್ವೆಸ್ಟ್ಮೆಂಟು ಅವ್ರೇನೋ ವಿಡಿಯೋದಲ್ಲಿ ಇವು ನ್ಯೂಸಲ್ಲೆಲ್ಲ ಹೇಳ್ತಾರೆ ಪಾತಾಳಕ್ಕೆ ಬಿದ್ದೋಗುತ್ತೆ ಗೋಲ್ಡ್, ಅವೆಲ್ಲ ಸುಳ್ಳು, ಬೀಳೋ ಚಾನ್ಸೇ ಇಲ್ಲ. ಇವೆಲ್ಲ ಕಮಾಂಡಿಟೀಸು. ಅವ್ರು ಯಾರು ಪ್ರಿಡಕ್ಟ್ ಮಾಡಕ್ ಅಷ್ಟು ಸುಲಭಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದೆಲ್ಲ ಬಿದ್ದೋಗಲ್ಲ. ಓಕೆನಾ. ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಸೋಮವಾರ ಸೇಫಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.